ಹಲೋ ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ದಿನ ಬಂದು ಗುರುವಾರ. ನನಗೆ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗೋ ಅಭ್ಯಾಸ ಇದೆ. ಸೊ ಹಾಗಾಗಿ ಮನೆಯಲ್ಲಿ ತಿಂಡಿ ಇರ್ಬೋದು, ಮನೆ ಕೆಲಸ, ಪೂಜೆ ಎಲ್ಲ ಬೇಗನೆ ಮುಗಿಸ್ಕೊತೀನಿ. ಇನ್ನೊಂದೇನಪ್ಪ ಅಂತಂದರೆ ಹೊನ್ನವ ಮಂತ್ರಾಲಯ, ಇದು ಒಂದು ಮಾಗಡಿ ರೋಡಲ್ಲಿರೋದು ಮಿನಿ ಮಂತ್ರಾಲಯ ಅಂತಲೇ ಕರೀತಾರೆ. ಸೊ ಹಾಗಾಗಿ ಅಲ್ಲಿ ಹೋಗಿ ರಾಯರ ದರ್ಶನನೂ ಮುಗಿಸ್ಕೊಂಡು ಬಂದಿದ್ದೀನಿ. ಈ ಒಂದು ಎರಡೂ ಕ್ಲಿಪ್ಪಿಂಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಏನೇ ಕೇಳ್ತಾ ಇದ್ರು, ಎಷ್ಟೇ ಬ್ಯುಸಿ ಇದ್ದರೂ ನಾನು ಗುರುವಾರ ರಾಯರ ಮಠಕ್ಕೆ ಹೋಗೋದು ಮಿಸ್ ಮಾಡೋದಿಲ್ಲ. ನಾನು ನನ್ನ ಹಸ್ಬೆಂಡು ಇಬ್ಬರೂ ಹೋಗ್ತೀವಿ ಪ್ರತಿ ಗುರುವಾರ. ಇಲ್ಲಿನ ರಾಯರ ಅಲಂಕಾರ ಇರ್ಬೋದು, ಅಭಿಷೇಕ ಇರ್ಬೋದು, ಇಲ್ಲ ಪೂಜೆ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ರತಿ ಗುರುವಾರ ಇಲ್ಲಿ ರಾಯರಿಗೆ ಅಲಂಕಾರ ಮಾಡೋದಿರ್ಬೋದು, ಇಲ್ಲ ಅಭಿಷೇಕ ಮಾಡೋದು, ಪೂಜಾ ವಿಧಾನ ಏನೋ ಒಂಥರ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತೆ. ನಂಬಿ ಹೋದವರಿಗೆ ರಾಯರು ಎಂದೂ ಕೈ ಬಿಟ್ಟಿಲ್ಲ ಅನ್ನೋದು ನನ್ನದು ಬಲವಾದ ನಂಬಿಕೆ. ನಾನೊಂದು 10 ನಿಮಿಷ ಕಣ್ಮುಚ್ಕೊಂಡು ನನ್ನಲ್ಲಿರೋ ಭಾವನೆಗಳೆಲ್ಲ ನಾನು ರಾಯರ ಹತ್ರ ಹೇಳ್ಕೊತೀನಿ. ಎಷ್ಟೋ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ನನಗೆ. ಸೊ ನಿಮಗೂ ಈ ಥರ ಅನುಭವ ಆಗಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ರಾಯರಿಗೆ ಅಂತ. ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊನ್ನವ ಮಂತ್ರಾಲಯ ಅಂದರೆ ಮಿನಿ ಮಂತ್ರಾಲಯ ಅಂತಲೇ ಕರೀತಾರೆ. ಸೊ ಇದು ಬಂದು ಮಾಗಡಿ ರೋಡಲ್ಲಿರೋದು. ಇಲ್ಲಿ ಪ್ರತಿ ಗುರುವಾರ ತುಂಬಾ ಜನ ಇರ್ತಾರೆ. ಸೊ ಹಾಗಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ ಗುರುರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಡಲಿ ಅಂತ ಮನಸಾರೆ ಕೇಳ್ಕೊತೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.